ಸರ್ ನಿಮ್ಮ ಹೆಸರು? ಪ್ರಕಾಶ್ ನಂದರ್ಗಿ ಅಂತ. ಸರ್ ಈಗ ಉದ್ಯೋಗ ಮೇಳ ನಡೀತಾ ಇದೆ, ನೋಡ್ತಾ ಇದ್ರೆ ಸಾಕಷ್ಟು ಜನ ಬಂದಿದ್ದಾರೆ, ಎಷ್ಟೋ ಜನ ಅಭ್ಯರ್ಥಿಗಳು ಹೋಗಿ ಒಳಗಡೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಬರ್ತಾ ಇದ್ದಾರೆ. ಗೌರ್ಮೆಂಟ್ ನಿರುದ್ಯೋಗ ಕಮ್ಮಿ ಆಗ್ಲಿ ಅನ್ನೋ ಕಾರಣದಿಂದ ಈ ಒಂದು ಉದ್ಯೋಗ ಮೇಳ ನಡೆಸ್ತಾ ಇದೆ. ಈ ಒಂದು ಉದ್ಯೋಗ ಮೇಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಇದು ಒಂದು ಉದ್ಯೋಗ ಮೇಳ ಬಹಳಷ್ಟು ಉತ್ತಮವಾದಂಥ ಒಂದು ಆಯ್ಕೆ. ಯಾಕೆಂತಂದರೆ ನಮ್ಮ ಬಿಜಾಪುರ ಡಿಸ್ಟಿಕದಲ್ಲಿ ಬಹಳಷ್ಟು ಕಲಿಕೆಯಲ್ಲಿ ಮುಂದುವರೆದಂಥ ಮಕ್ಕಳಿದ್ದಾರೆ. ಆಮೇಲೆ ಟೆಕ್ನಿಕಲ್ 21ನೇ ಶತಮಾನದಲ್ಲಿ ಟೆಕ್ನಿಕಲ್ ಬಹಳಷ್ಟು ಇಂಪ್ರೂವ್ ಆಗಿರೋದ್ರಿಂದ ಯಾವ ಮಕ್ಕಳು ಟೆಕ್ನಾಲಜಿ ಒಳಗೆ ಇಂಪ್ರೂವ್ ಆಗಿರ್ತಾರೆ ಅವರಿಗೆ ಒಂದು ಉದ್ಯೋಗ ಸಿಗಬೇಕನ್ನೋದು ನಮ್ಮ ಆಶಯ. ಆಮೇಲೆ ಕೌಶಲ್ಯಾಭಿವೃದ್ಧಿ ಸರ್ಕಾರ ಜಾರಿಗೆ ತೊಗೊಂಬಂದಿದೆ, ಅದನ್ನು ರೂಢಿಸಿಕೊಂಡು ಸ್ವಯಂ ಉದ್ಯೋಗವನ್ನು ಮಾಡಬೇಕಂತ ಒಂದು ಅನಿಸಿಕೆ. ಓಕೆ ಸರ್, ಈ ಒಂದು ಉದ್ಯೋಗ ಮೇಳನ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರುವಂತ ಸರ್ಕಾರ ನಿಜಕ್ಕೂ ನಿರುದ್ಯೋಗಿಗಳಿಗೆ ಯೂಸ್ಫುಲ್ ಅಂತ ಅನ್ಸುತ್ತಾ ನಿಮ್ಗೆ? ಹೌದು, ಯೂಸ್ಫುಲ್ ಇದೆ. ಯಾವ ರೀತಿಯಾದ ಯೂಸ್ಫುಲ್? ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಕಡೆ ಹೋಗಿ ಅಲಿದಾಡಿ ಅಲ್ಲಿ ಕೊಡುವಂಥ ಒಂದು ಇಂಟರ್ವ್ಯೂಗಳಲ್ಲಿ ಸಕ್ಸಸ್ ಆಗ್ತೀವೋ ಇಲ್ಲೋ ಅನ್ನುವಂಥ ಒಂದು ಭರವಸೆ ಮೇಲೆ ಹೋಗ್ತಾ ಇರ್ತಾರೆ. ಅಲ್ಲಿ ಹೋಗುವಂಥ ಇಲ್ಲಿ 130-140 ಕಂಪ್ನಿಗಳು ಒಂದೇ ಜಾತ್ನಾಗ ಬಂದು ಇರೋದರಿಂದ ಇಲ್ಲಿ ಏನಾಗ್ತೈತೆ ಅಂದರೆ ಎಲ್ಲರೂ ಭಾಗವಹಿಸಿ ಅಲ್ಲಿ ತಮಗೆ ಯಾವ ಒಂದು ಕಂಪ್ನಿ ಸೆಲೆಕ್ಟ್ ಮಾಡ್ಕೋಬೇಕು ಆ ಕಂಪ್ನಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತೈತೆ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದ.